ಪಿನರಾಯಿ ವಿಜಯನ್ ರಾಜೀನಾಮೆ ಬಳಿಕ ದೇಶದ ಅತಿ ಹಿರಿಯ ಸಿಎಂ ಸಿದ್ದರಾಮಯ್ಯ. 78ರಲ್ಲೂ ಸಿದ್ದರಾಮಯ್ಯರ ಶಕ್ತಿ ಕುಂದಿಲ್ಲ. ಅತಿ ಹಿರಿಯ ಸಿಎಂ ಹಿಂದೆ ಇರುವ ರಾಜಕೀಯ ಗಣಿತ ಏನು ಗೊತ್ತಾ? 78 ವರ್ಷ, ಇನ್ನೂ ರಾಜ್ಯದ ಅತಿ ಶಕ್ತಿಶಾಲಿ ನಾಯಕ. ಸಿದ್ದರಾಮಯ್ಯ ಹೊಸ ದಾಖಲೆ, ಕರ್ನಾಟಕ ರಾಜಕೀಯದ ಅಜಾತ ಶತ್ರು. ದೆಹಲಿ ಕಾಂಗ್ರೆಸ್ನಲ್ಲೂ ಕೇಳಿಸುವ ಹೆಸರು, ಕರ್ನಾಟಕ ರಾಜಕೀಯದಲ್ಲೂ ಇನ್ನೂ ಅವರದ್ದೇ ಅಂತಿಮ ಮಾತು. ಅವರೇ ಸಿಎಂ ಸಿದ್ದರಾಮಯ್ಯ. ಒಬ್ಬ ರೈತನ ಮಗ, 1983ರಲ್ಲಿ ಮೊದಲ ಬಾರಿಗೆ MLA, ಇಂದು ಕರ್ನಾಟಕದ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ. ಇದು ಕೇವಲ ವಯಸ್ಸಿನ ಕಥೆಯಲ್ಲ, ಇದು ಕಟ್ಟಿ ಬದುಕಿದ ರಾಜಕೀಯದ ಕತೆ. ದೇವರಾಜ ಅರಸು ದಾಖಲೆ ಮುರಿದ ನಾಯಕ. ಸಿದ್ದರಾಮಯ್ಯ ನಂತರ ಯಾರಿದ್ದಾರೆ? ಕೇರಳದಲ್ಲಿ LDF ಸೋಲಿನ ನಂತರ 80 ವರ್ಷದ ಪಿನರಾಯಿ ವಿಜಯನ್ ಮುಖ್ಯಮಂತ್ರಿ ಸ್ಥಾನ ತೊರೆದಿದ್ದಾರೆ. ಅದರಿಂದ ಈಗ ದೇಶದ ಅತಿ ಹಿರಿಯ ಮುಖ್ಯಮಂತ್ರಿ ಎಂಬ ಸ್ಥಾನ ಕರ್ನಾಟಕದ ಸಿದ್ದರಾಮಯ್ಯ ಅವರ ಪಾಲಾಗಿದೆ. 78 ವರ್ಷ 9 ತಿಂಗಳು ವಯಸ್ಸಿನಲ್ಲೂ ಸಿದ್ದರಾಮಯ್ಯ ಇನ್ನೂ ರಾಜ್ಯ ರಾಜಕೀಯದ ಕೇಂದ್ರ ಬಿಂದು ಆಗಿದ್ದಾರೆ. ಇಲ್ಲಿ ಮುಖ್ಯ ಪ್ರಶ್ನೆ ಏನಂದ್ರೆ, ಇಷ್ಟು ವರ್ಷಗಳ ನಂತರವೂ ಸಿದ್ದರಾಮಯ್ಯರ ರಾಜಕೀಯ ಪ್ರಭಾವ ಹೇಗೆ ಉಳಿದಿದೆ ಅನ್ನೋದು. ಅವರು ಕರ್ನಾಟಕದ ದೀರ್ಘಾವಧಿ ಸಿಎಂ ಆಗಲು ಕಾರಣ ಏನ್ ಗೊತ್ತಾ? ಕಾಂಗ್ರೆಸ್ ಒಳಗಿನ ಅಧಿಕಾರ ಸಮೀಕರಣ ಹೇಗಿದೆ ಗೊತ್ತಾ? ಮತ್ತು ಇದು ಸಿದ್ದರಾಮಯ್ಯ ರಾಜಕೀಯದ ಕೊನೆ ಅಧ್ಯಾಯವಾ ಅಥವಾ ಇನ್ನೂ ದೊಡ್ಡ ಪ್ಲಾನ್ ಇದೆಯಾ? ರೈತರ ಮಗನಿಂದ ಮುಖ್ಯಮಂತ್ರಿವರೆಗೆ ಸಿದ್ದರಾಮಯ್ಯ ಜನಿಸಿದ್ದು ಮೈಸೂರು ಜಿಲ್ಲೆಯ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ. ಅವರ ಹಿನ್ನೆಲೆ ಎಲಿಟ್ ರಾಜಕೀಯ ಕುಟುಂಬದ್ದಲ್ಲ. ಯಾವುದೇ ದೊಡ್ಡ ರಾಜಕೀಯ ಗಾಡ್ ಫಾದರು ಇಲ್ಲ. ವಕೀಲರಾಗಿದ್ದ ಸಿದ್ದರಾಮಯ್ಯರ ಜೀವನ ತಿರುವು ಪಡೆದಿದ್ದು 1970ರ ದಶಕದಲ್ಲಿ. ಅವರು ಮೊದಲಿಗೆ ಸೇರಿದ್ದು ಸಮಾಜವಾದಿ ಚಳುವಳಿಗೆ. ಅಂದಿನ ಕರ್ನಾಟಕ ರಾಜಕೀಯದಲ್ಲಿ ಹಿಂದುಳಿದ ವರ್ಗಗಳ ದನಿಯಾಗಿದ್ದ ದೇವರಾಜು ಅರಸು ಅವರ ರಾಜಕೀಯ ಸಿದ್ದರಾಮಯ್ಯ ಮೇಲೆ ದೊಡ್ಡ ಪ್ರಭಾವ ಬೀರಿತ್ತು. 1983ರಲ್ಲಿ ಮೊದಲ ಬಾರಿಗೆ ಶಾಸಕರಾದ್ರು. ಅಲ್ಲಿಂದ ಶುರುವಾಯಿತು ಅವರ ರಾಜಕೀಯ ಜೀವನ. ಅವರು ಸಚಿವರಾದ್ರು, ವಿರೋಧ ಪಕ್ಷದ ನಾಯಕರಾದ್ರು, ಉಪಮುಖ್ಯಮಂತ್ರಿ ಆದ್ರು, ಕೊನೆಗೆ ಮುಖ್ಯಮಂತ್ರಿಯೂ ಆದ್ರು. ಆದ್ರೆ ಈ ಪಯಣ ಅಷ್ಟು ಸರಳವಾಗಿರಲಿಲ್ಲ. ಸಿದ್ದರಾಮಯ್ಯ ರಾಜಕೀಯ ಜೀವನ ಅತಿ ದೊಡ್ಡ ತಿರುವು ಪಡೆದಿದ್ದು JDS ಅವಧಿಯಲ್ಲಿ. ಒಂದು ಕಾಲದಲ್ಲಿ ದೇವೇಗೌಡರ ಆಪ್ತರಾಗಿದ್ದ ಸಿದ್ದರಾಮಯ್ಯ ನಂತರ ಪಕ್ಷದೊಳಗಿನ ಸಂಘರ್ಷದಿಂದ ಹೊರಬಂದ್ರು. ಅವರು JDS ತೊರೆದಿದ್ದು ಕೇವಲ ಪಕ್ಷದ ಬದಲಾವಣೆ ಆಗಿರಲಿಲ್ಲ, ಅದು ಕರ್ನಾಟಕ ರಾಜಕೀಯದ ಪವರ್ ಶಿಫ್ಟ್ ಆಗಿತ್ತು. 2006ರಲ್ಲಿ ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯ ಅಹಿಂದ ರಾಜಕೀಯವನ್ನ ದೊಡ್ಡ ಮಟ್ಟದಲ್ಲಿ ಕಟ್ಟಿದ್ರು. ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರು. ಈ ಸಮೀಕರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೊಸ ಹುರುಪು ನೀಡಿತು. ಇದೇ ಸಿದ್ದರಾಮಯ್ಯರ ದೊಡ್ಡ ರಾಜಕೀಯ ಮಾಸ್ಟರ್ ಸ್ಟ್ರೋಕ್. ಅಹಿಂದ ರಾಜಕೀಯ ಸಿದ್ದರಾಮಯ್ಯರ ಅತಿ ದೊಡ್ಡ ಶಕ್ತಿ. ಕರ್ನಾಟಕ ರಾಜಕೀಯದಲ್ಲಿ ಜಾತಿ ಸಮೀಕರಣ ತುಂಬಾ ಮುಖ್ಯ. ಲಿಂಗಾಯತ ಒಕ್ಕಲಿಗ ಪ್ರಭಾವದ ನಡುವೆ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ನಾಯಕರಾಗಿ ತಮ್ಮದೇ ಒಂದು ವೋಟ್ ಬ್ಯಾಂಕ್ ನಿರ್ಮಿಸಿಕೊಂಡಿದ್ದಾರೆ. ಅವರ ರಾಜಕೀಯದ ಕೋರ್ ಐಡಿಯಾ ಏನಂದ್ರೆ ಸಾಮಾನ್ಯ ಜನರ ನಾಯಕ ಎಂಬ ಇಮೇಜ್. ಅದಕ್ಕಾಗಿ ಅವರು ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಹಾಗೂ ಹಲವು ಕಲ್ಯಾಣ ಯೋಜನೆಗಳನ್ನ ಮುಂದಿಟ್ರು. ಈ ಯೋಜನೆಗಳು ಕಾಂಗ್ರೆಸ್ಗೆ ಗ್ರಾಮೀಣ ಹಾಗೂ ಬಡ ಮತದಾರರ ಬೆಂಬಲ ತಂದುಕೊಟ್ವು. ಆದ್ರೆ ಟೀಕಾಕಾರರು ಏನ್ ಹೇಳ್ತಾರೆ ಗೊತ್ತಾ? ಇದು ವೆಲ್ಫೇರ್ ಪಾಲಿಟಿಕ್ಸ್ ಅಲ್ಲ, ಫ್ರೀ ಬಿ ಪಾಲಿಟಿಕ್ಸ್ ಅಂತ. ಇದನ್ನೇ ಬಿಜೆಪಿ ನಿರಂತರವಾಗಿ ಟಾರ್ಗೆಟ್ ಮಾಡ್ತಿದೆ. ಸಿದ್ದರಾಮಯ್ಯ ಇನ್ನೂ ಶಕ್ತಿಶಾಲಿ ನಾಯಕ ಯಾಕೆ? ಯಾಕಂದ್ರೆ ಮಾಸ್ ಕನೆಕ್ಟ್. ಅವರಿಗೆ ಗ್ರಾಮೀಣ ಮಟ್ಟದಲ್ಲಿ ಇನ್ನೂ ದೊಡ್ಡ ಜನಸಂಪರ್ಕ ಇದೆ. ಇನ್ನೊಂದು ಆಡಳಿತ ಅನುಭವ. 17 ಬಾರಿ ಬಜೆಟ್ ಮಂಡನೆ, ಇದು ದೊಡ್ಡ ದಾಖಲೆ. ಅವರಿಗೆ ಆಡಳಿತದ ಹಿಡಿತ ಇದೆ ಅನ್ನೋ ಭಾವನೆ ಕಾಂಗ್ರೆಸ್ ಒಳಗೂ ಇದೆ. ಇನ್ನೊಂದು ಮೇನ್ ಫ್ಯಾಕ್ಟರ್ ಅಹಿಂದ ವೋಟ್ ಬೇಸ್. ಇದು ಇನ್ನು ಕಾಂಗ್ರೆಸ್ನ ಬ್ಯಾಕ್ ಬೋನ್ ಆಗಿದೆ. DK ಶಿವಕುಮಾರ್ ಸಿಎಂ ಸ್ಥಾನದ ಪಟ್ಟು ಹಿಡಿದಾಗ್ಲೂ ಸಿದ್ದರಾಮಯ್ಯ ಹೂಡಿದ್ದು ಇದೇ ಅಹಿಂದ ದಾಳವನ್ನ. ಮತ್ತೆ ಬಿಜೆಪಿ ವಿರುದ್ಧ ಅಗ್ರೆಸಿವ್ ಇಮೇಜ್. ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ನೇರ ಹೋರಾಟ ಮಾಡುವ ನಾಯಕ ಎಂಬ ಇಮೇಜ್ ಹೊಂದಿದ್ದಾರೆ. PM ಮೋದಿ ಅವರ ವಿರುದ್ಧ ಮೊನಚು ಮಾತಿನಿಂದಲೇ ಅಬ್ಬರಿಸ್ತಾರೆ. ಹಂಗಂತ ಅವರ ವಿರುದ್ಧ ಟೀಕೆಗಳಿಗೇನೂ ಕಡಿಮೆ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಸಾಕಷ್ಟು ಟೀಕೆಗಳು ಇವೆ. ಅರ್ಕಾವತಿ ರೀಡು ಪ್ರಕರಣ ಸೇರಿ ಮೂಢ ಪ್ರಕರಣ ಎತ್ಕೊಂಡು ಪ್ರತಿಪಕ್ಷಗಳು ಭ್ರಷ್ಟಾಚಾರ ಆರೋಪ ಮಾಡ್ತಿವೆ. ಕಾಂಗ್ರೆಸ್ ಒಳಗಿನ ಫ್ಯಾಕ್ಷನ್ ಪಾಲಿಟಿಕ್ಸ್. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣಗಳ ಮಧ್ಯೆ ಒಳ ಜಗಳ ಇದೆ ಅನ್ನೋ ಮಾತು ಸದಾ ಕೇಳಿ ಬರ್ತಿರುತ್ತೆ. ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ಕಾಂಗ್ರೆಸ್ ಮುಂದಿನ ತಲೆಮಾರಿನ ನಾಯಕತ್ವಕ್ಕೆ ಸಿದ್ಧವಾಗಿದೆಯಾ? ಕರ್ನಾಟಕ ಕಾಂಗ್ರೆಸ್ನ ಅತಿ ದೊಡ್ಡ ಚರ್ಚೆ ಇದೆ. DK ಶಿವಕುಮಾರ್ ಸಂಘಟನಾ ಶಕ್ತಿ, ಹಣಕಾಸು ಸಾಮರ್ಥ್ಯ, ಒಕ್ಕಲಿಗ ಸಮುದಾಯದ ಬೆಂಬಲ ಹೊಂದಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಜನಮಟ್ಟದ ನಾಯಕ, ಆಡಳಿತದ ಅನುಭವ, ಅಹಿಂದ ಬೆಂಬಲ ಹೊಂದಿದ್ದಾರೆ. ಈ ಇಬ್ಬರ ಸಮತೋಲನವೇ ಈಗ ಕಾಂಗ್ರೆಸ್ ಸರ್ಕಾರದ ಸ್ಟೆಬಿಲಿಟಿ. ಹೈಕಮಾಂಡ್ ಕೂಡ ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ತಿದೆ. ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ಗೆ ಯಾರು? ಇದು ಈಗ ದೊಡ್ಡ ಪ್ರಶ್ನೆ. ಸಿದ್ದರಾಮಯ್ಯ ನಂತರ DK ಶಿವಕುಮಾರ್ ಅಥವಾ ಹೊಸ ಅಹಿಂದ ನಾಯಕ, ಅಥವಾ ಕಾಂಗ್ರೆಸ್ ಹೊಸ ಮುಖ ತರುತ್ತಾ? ಯಾಕಂದ್ರೆ ಸಿದ್ದರಾಮಯ್ಯ ನಂತರ ಮ್ಯಾಸ್, ಕಾಸ್ಟ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕಾಂಬಿನೇಷನ್ ಹೊಂದಿರುವ ನಾಯಕ ಕಾಂಗ್ರೆಸ್ಗೆ ಸಿಗೋದು ಕಷ್ಟ. ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜಕಾರಣಿ ಅಲ್ಲ, ಅವರು ಸಾಮಾಜಿಕ ಹರಿಕಾರ. ರಾಜಕೀಯದಲ್ಲಿ ತೊಡೆ ತಟ್ಟಿ ಹೋರಾಡಿ CM ಆದ ಚಲದಂಕ ಮಲ್ಲ ಮತ್ತು ಕರ್ನಾಟಕದ ಪವರ್ ಸ್ಟ್ರಕ್ಚರ್ ಬದಲಿಸಿದ ನಾಯಕ.
78ರಲ್ಲೂ ಅವರು ಇನ್ನೂ ರಾಜಕೀಯದ ಕೇಂದ್ರ ಬಿಂದು. ಅಂದ್ರೆ ಅವರು ಕೇವಲ ಅನುಭವದಿಂದ ಅಲ್ಲ, ಅವರು ಕಟ್ಟಿದ ಸಾಮಾಜಿಕ ಸಮೀಕರಣ ಇನ್ನೂ ಜೀವಂತ. ಅದರ ಮುಂದಿನ ಪ್ರಶ್ನೆ ದೊಡ್ಡದು. ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ ಏನು? ಕಾಂಗ್ರೆಸ್ನಲ್ಲೇ ಹೊಸ ಅಧಿಕಾರ ಯುದ್ಧ ಶುರುವಾಗುತ್ತಾ? ಒಟ್ಟಿನಲ್ಲಿ ಸಿದ್ದರಾಮಯ್ಯ ಕರ್ನಾಟಕದ ಅತ್ಯಂತ ಪ್ರಭಾವಿ ಮುಖ್ಯಮಂತ್ರಿ ಅಂದ್ರೆ ನೀವು ಒಪ್ತೀರಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ನಲ್ಲಿ ತಿಳಿಸಿ ಪ್ಲೀಸ್. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.